ನಮಸ್ತೆ ಮಹಬೂಬ್ ಶರೀಫ್ ಸರ್. ನಮಸ್ತೆ ಮೇಡಮ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್, ನಿಮ್ಮಿಂದ ಒಂದು ಮಾಹಿತಿ ಬೇಕಾಗಿತ್ತು. ಲಾಸ್ಟ್ ಸ್ವಲ್ಪ ದಿವಸದ ಹಿಂದೆ ಒಂದು ಮಹಿಳೆ ಮೇಲೆ ದಾಳಿ ಮಾಡಿ, ನಮ್ಮ ಸಕಲೇಶಪುರದಲ್ಲಿ ದಾಳಿ ಮಾಡಿದಂತಹ ಮಹಿಳೆ ಏಜ್ ಎಷ್ಟು, ತೀರ್ಕೊಂಡಿದ್ದಾರೆ ಅಂತಲೂ ಬಂದಿದೆ. ಅದೇ ಆನೆಯನ್ನು ನಿನ್ನೆ ದಿನ ಹಿಡ್ದಿದ್ದಾರೆ ಅಂತ ಕಾರ್ಯಾಚರಣೆ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಮಾಹಿತಿ ಮತ್ತು ಮಹಿಳೆ ವಯಸ್ಸು ಎಷ್ಟು, ಯಾವ ಕಡೆಯವರು, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಿ ಸರ್ ಪ್ಲೀಸ್. ಓಕೆ ಮೇಡಮ್. ಅವರು ಸಕಲೇಶಪುರ ತಾಲೂಕು ಅವರು ಮೇಡಮ್. ಸಕಲೇಶಪುರ ತಾಲೂಕು ಮೂಗ್ಲಿ ಗ್ರಾಮ, ಅದು ಬೆಲ್ಗೋಡ್ ಹೋಬಳಿ ಬರುತ್ತೆ, ಮೂಗ್ಲಿ ಗ್ರಾಮ ಬರುತ್ತೆ. ಆ ಏಜ್ ಒಂದು 40 years ಇದೆ ಮೇಡಮ್. 40 ವರ್ಷದ ಮಹಿಳೆ ಅವರು. ಅವ್ರದೇ ತೋಟದಲ್ಲಿ ಅವರು ಗಿಡಕ್ಕೆ ಸುಣ್ಣ ಹಾಕ್ಲಿಕ್ಕೆ ಅಂತ ತೋಟಕ್ಕೆ ಹೋಗ್ತಾರೆ ಬೆಳಗಿನ ಜಾವ. ಆ ಸಂದರ್ಭದಲ್ಲಿ ಈ ಒಟ್ಟಿ ಸಲ್ಗ ಒಂದು ಏಕಾಏಕಿ ದಾಳಿ ಮಾಡುತ್ತೆ. ಒಂಟಿ ಸಲ್ಗ ಅಂತ ಹೇಳಿದ್ರೆ ಇದು ಬೇರೆ ಕಡೆಯಿಂದ ಬಂದಿರುವಂತ ಮಾಹಿತಿ ಇದೆ. ಇದು ಕೊಡಗು ಭಾಗದಿಂದ ಬಂದಿರುವಂತ ಒಂಟಿ ಸಲ್ಗ ಇದೆ. ತುಂಬಾ ರೋಷಾವೇಶವಾಗಿತ್ತು. ಮತ್ತೆ ಒಂದ್ ಸ್ವಲ್ಪ ದಿವಸ ಮುಂಚೆ ನಮ್ಮ ಭೀಮಾ ದಂತ ಕಳ್ಕೊಂಡಿದ್ದ ಸಮಯದಲ್ಲಿ ಮಗ್ಗೆ ಭಾಗ ಅಪ್ನಾ ಭಾಗಕ್ಕೆ ಹೋಗಿತ್ತು ಭೀಮಾ, ಇಲ್ಲಿಂದ ಜಗ್ಗೂರ್ನಹಳ್ಳಿ ಫಾರೆಸ್ಟ್ ಇಂದ. ಆ ಸಂದರ್ಭದಲ್ಲಿ ಈ ಒಂಟಿ ಸಲ್ಗ ಒಂಟಿಯಾಗಿ ಆ ಅಪ್ನಾ ಕಾಡಲ್ಲಿ ಈ ಭೀಮನ್ ಜೊತೆ ಸ್ವಲ್ಪ ಮುಖಾಮುಖಿ ಆಗಿತ್ತು. ಇದು ಸಣ್ಣಾನೆ ಆದ್ರೂ ಕೂಡ ಆ ಮದ ನಮ್ಮ ಭೀಮ ನೋವಲ್ಲಿತ್ತು. ಆ ಸಂದರ್ಭದಲ್ಲಿ ಅಲ್ಲಿ ಇದಕ್ಕೂ ಅದಕ್ಕೆ ಮುಖಾಮುಖಿ ಆಗಿದೆ ಅಂತಾನು ಅಲ್ಲಿಯ ಸ್ಥಳೀಯರು ಹೇಳಿದಂತ ಮಾಹಿತಿ ಕೂಡ ಇತ್ತು. ಮತ್ತೆ ಈ ಒಂದು 10-12 ದಿವಸ ಹಿಂದೆ ನಮ್ಮ ಸಕಲೇಶಪುರ ತಾಲೂಕಿಂದ ನಮ್ಮ ಬೇಲೂರು ತಾಲೂಕಿಗೆ ಬರುತ್ತೆ, ಬಿಕ್ಕೋಡು ಭಾಗಕ್ಕೆ ಬರುತ್ತೆ ಈ ಆನೆ. ಈ ಬಿಕ್ಕೋಡು ಭಾಗಕ್ಕೆ ಬಂದ ಸಂದರ್ಭದಲ್ಲಿ ಒಂದ್ ಮನೆ ಹತ್ರ ನಾಯಿ ಕರ್ಕೊಂಡು, ಆ ಮನೆ ಹತ್ರ ನಾಯಿ ಕರ್ಕೊಂಡಿರ್ತಾರೆ ಜನ. ಯಾಕಂದ್ರೆ ಕಾಫಿ ಟೈಮ್ ಅಲ್ಲ, ಕಾಫಿ ಎಲ್ಲ ಒಣಗಿಸೋ ಟೈಮ್, ಕಣದಲ್ಲಿ ಕಾಫಿ ಇರುತ್ತೆ. ಅದ್ರ ಪಕ್ಕದಲ್ಲೇ ಈ ಕಾಡಾನೆ ಒಂದು ಪಾಸ್ ಆಗುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿಯ ಒಂದು ಮಾಲೀಕರು ಏನ್ ಮಾಡ್ತಾರೆ, ನಾಯಿ ಮುಂದೆ ಹೋಗುತ್ತೆ, ಇವ್ರು ಹಿಂದೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ನಾಯಿ ಜೊತೆಗೆ ಅವ್ರನ್ನ ಕೂಡ ಬೆರೆಸ್ಕೊಂಡ್ ಬರುತ್ತೆ ಒಂದು 8 ದಿವಸ ಹಿಂದೆ. ಅದ್ರ ನಂತರ ಈ ಕಾಡಾನೆ ಏನ್ ಮಾಡುತ್ತೆ, ಯಾರಿಗೂ ಮಾಹಿತಿ ಸಿಕ್ಕಿರಲ್ಲ, ಅಲ್ಲಿಂದ ಇದು ಸಕಲೇಶಪುರ ವಾಪಸ್ ಹೋಗುತ್ತೆ, ಸಕಲೇಶಪುರ ತಾಲೂಕ್ ಕಡೆಗೆ. ಮೂಗ್ಲಿ ಅನ್ನೋ ಗ್ರಾಮದ ಹತ್ರ ಅಲ್ಲಿ ಸುತ್ತಮುತ್ತ ಇರುತ್ತೆ, ಯಾರಿಗೂ ಕೂಡ ಮಾಹಿತಿ ಇರೋದಿಲ್ಲ ಈ ಮಹಿಳೆ ಸಾವಾಗಿದ್ದು. ಅದೇ ಒಂದು ಮಾಹಿತಿಯ ಕೊರತೆಯಿಂದ. ಯಾಕಂದ್ರೆ ಆ ಆನೆ ಇದೆ ಅಂತಾನು ಮಾಹಿತಿ ಇರ್ಲಿಲ್ಲ. ಈಗ ಇವರು ಬೆಳಗಿನ ಜಾವ ಒಂದ್ 8:30 ತೋಟಕ್ಕೆ ಹೋಗ್ತಾರೆ. 9 ಗಂಟೆ ಸಂದರ್ಭದಲ್ಲಿ ಸಮಯ ಒಂದು ಸರಿ ಸುಮಾರು 9 ಗಂಟೆ. ಆ ಸಂದರ್ಭದಲ್ಲಿ ಏಕಾಏಕಿ 3 ಜನ ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ತಾಯಿ ಕೂಡ ಇರ್ತಾರೆ. ಅವ್ರ ತಾಯಿಗೂ ಕೂಡ ಓಡಕ್ಕಾಗದೆ ಇರುವಂತ ಸ್ಥಿತಿ. ಯಾಕಂದ್ರೆ ಫಸ್ಟೇ ಅವರು ಒಂದು ಕ್ಯಾನ್ಸರ್ ಪೇಷಂಟ್ ಆಗಿರ್ತಾರೆ. ಅವ್ರಿಗೆ ಆಪರೇಷನ್ ಕೂಡ ಆಗಿರುತ್ತೆ. ಅದ್ರ ನಂತರ ಅವ್ರ ಒಟ್ಟಿಗೆ ಒಂದ್ ಮಹಿಳೆನೂ ಕೂಡ ಇರ್ತಾರೆ. 3 ಜನ ಇರ್ತಾರೆ ಆ ತೋಟದಲ್ಲಿ. ಆ ಸಂದರ್ಭದಲ್ಲಿ ಇವ್ರೇನ್ ಮಾಡ್ತಾರೆ, ಒಂದು ಸ್ವಲ್ಪ ಹಪ್ ಸಿಗುತ್ತೆ ಇವ್ರಿಗೆ ಓಡೋದಕ್ಕೆ. ಆನೆ ನೋಡಿದ ತಕ್ಷಣ ಓಡಕ್ ಸ್ಟಾರ್ಟ್ ಮಾಡ್ತಾರೆ ಇವರು, ಸುಣ್ಣ ಹಾಕ್ತಾನೆ. ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಇಬ್ರು ಏನ್ ಮಾಡ್ತಾರೆ, ಒಬ್ರು ಅಲ್ಲೇ ಕೈ ಮುಗಿತಾ ಅವ್ರ ತಾಯಿ ಸಾಯ್ಸೋದಾದ್ರೆ ಸಾಯಿಸ್ಬಿಡು ನನ್ನ ಅಂತ ಅಲ್ಲೇ ಮಲ್ಕೊಳ್ತಾರಂತೆ. ಆ ಸಂದರ್ಭದಲ್ಲಿ ಏನ್ ಮಾಡುತ್ತೆ, ಇವ್ರಿಗೆ ಮಲ್ಕೊಳ್ತಾರಲ್ಲ, ಇವ್ರಿಗೆ ಆ ಕಾಡಾನೆ ನೋಡೋದಿಲ್ಲ. ಅದು ನೋಡೋದೇನಂದ್ರೆ ಇವ್ರ ಒಟ್ಟಿಗೆ ಮತ್ತೆ ಇವ್ರು ಓಡ್ತಾ ಇರುವಂತಹ ನೋಡಿ ಇವ್ರ ಹಿಂದೆ ಬೆರೆಸ್ತಾ ಹೋಗುತ್ತೆ. ಇವ್ರು ಸಿಕ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಇನ್ನೊಬ್ರು ಸ್ವಲ್ಪ ದೂರಕ್ಕೆ ಓಡ್ತಾರೆ. ಇವ್ರನ್ನ ತುಣದ್ ಬಿಟ್ಟು ಮತ್ತೆ ಅವ್ರನ್ನ ಹಿಂಬಾಲಿಸ್ತಾ ಹೋಗುತ್ತೆ ಈ ಕಾಡಾನೆ. ಟೋಟಲ್ ಎಷ್ಟು ಜನ ಇರ್ತಾರ ಅವತ್ತು? 3 ಜನ ಇರ್ತಾರೆ ಅಲ್ಲಿ. ಮತ್ತೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಅವ್ರು ಓಡಿದ್ಮೇಲೆ ಅಲ್ಲಿಯ ಒಂದು ಸ್ಥಳೀಯರು ಸ್ವಲ್ಪ ಜನ ವಿಡಿಯೋ ಕೂಡ ಮಾಡಿದ್ದಾರೆ. ಅದು ಬೆರೆಸ್ಕೊಂಡು ಮತ್ತೆ ಇವ್ರ ಹಿಂದೆ ಬೆರೆಸ್ಕೊಂಡು ಹೋಗುತ್ತೆ. ಇವ್ರನ್ನ ಸಾಯಿಸ್ಬಿಟ್ಟು ಮತ್ತೆ ಇನ್ನೊಬ್ರಿಗೆ ಅವ್ರ ಹಿಂದೆ ಕೂಡ ಬೆರೆಸ್ಕೊಂಡು ಹೋಗುತ್ತೆ. ಅವ್ರಿಗೊಂದು ಮನೆ ಸಿಗುತ್ತೆ. ಆ ಮನೇಲಿ ಅವರು ಬಚಾವ್ ಆಗ್ತಾರೆ. ಆ ವಿಡಿಯೋ ಏನಾದ್ರು ಇದೆಯಾ ನಿಮ್ಮ ಹತ್ರ? ಆ ವಿಡಿಯೋ ಅಲ್ಲಿ ಸ್ಥಳೀಯರು ಆ ಬೆರೆಸ್ಕೊಂಡ್ ಬಂದಿದ್ ವಿಡಿಯೋ ಹಿಡಿದಿಲ್ಲ. ಅಲ್ಲಿಂದ ಸ್ವಲ್ಪ ರಸ್ತೆ ದಾಟಿ ಬೇರೆ ಕಡೆಗೆ ಹೋದಾಗ ಸ್ವಲ್ಪ ವಿಡಿಯೋ ತೆಗ್ದಿದ್ದಾರೆ. ಓಕೆ, ಅದಿದ್ರೆ ಕಳ್ಸ್ಕೊಡಿ. ಓಕೆ, ನಿನ್ನೆ ಕಾರ್ಯಾಚರಣೆ ಮಾಡಿದ್ರಲ್ಲ ಸರ್, ಅದು ಯಾವ ರೀತಿ ಮಾಡಿದ್ರು? ಡಾಕ್ಟರ್ ರಮೇಶ್ ನೇತೃತ್ವದಲ್ಲಿ ನಡೆದಿರೋ ಅಂಥದ್ದು ನಿನ್ನೆ ಕಾರ್ಯಾಚರಣೆ. ಹೌದು, ಡಾಕ್ಟರ್ ಇದ್ರು. ಮತ್ತೆ ನಮ್ಮ ದುಬಾರೆಯ ಒಂದು 5 ಸಾಧನೆಗಳು ಕೂಡ ಇದ್ವು. ಶ್ರೀರಾಮ, ಲಕ್ಷ್ಮಣ, ಅಯ್ಯಪ್ಪ, ಸುಗ್ರೀವ, ನಮ್ಮ ಧನಂಜಯ. ಮೇನ್ ಏನಂದ್ರೆ ನಮ್ಮ ದುಬಾರೆಯಲ್ಲೇ ಹುಟ್ಟು ಬೆಳೆದಂತಹ ಅಯ್ಯಪ್ಪ ಆನೆ ಕೂಡ ಇವತ್ತು ಕಾರ್ಯಾಚರಣೆ, ಅದಕ್ಕೆ ಹೊಸದಾಗಿ ಬಂದಿರುವಂತ ಕಾರ್ಯಾಚರಣೆಗೆ ತುಂಬಾ ಚೆನ್ನಾಗಿ ನಿಭಾಯಿಸ್ತು. ಮತ್ತೆ ಇದು ಅಲ್ಲಿ ಆ ಮಹಿಳೆಯನ್ನ ಬಲಿ ತಗೊಂಡ ನಂತರ ಮತ್ತೆ ಇದು ಬೇಲೂರು ಭಾಗಕ್ಕೆ ಬಂದಿತ್ತು. ಬೆಳ್ಳಾವರ ಅನ್ನೋ ಭಾಗ ಬೆಳಿಗ್ಗೆ ಅವತ್ತಿನ ಮಾರನೇ ದಿವಸ
ನಿನ್ನೆ ದಿವಸ ಅಲ್ಲೇ ಇತ್ತು ಅದು ಬಿಳ್ಗುಳ್ಳಿ ಎಸ್ಟೇಟ್ ಅಂತ ಹೇಳಿ ಅಲ್ಲೇ ವಾಸ್ತವ್ಯ ಹೂಡಿತ್ತು ಈ ಕಾಡಾನೆ. ಇದು ಇಟಿಎಫ್ ನವರು ಮತ್ತೆ ಅರಣ್ಯ ಇಲಾಖೆರು ಟ್ರ್ಯಾಕ್ ಮಾಡಿದ ನಂತರ ಮೊನ್ನೆ ದಿವಸ ಸಂಕ್ರಾಂತಿ ಹಬ್ಬ ಇತ್ತು, ಅದು ಕಳೆದು ಬರೋದು ಅಂತ ಹೇಳಿ ಕಾರ್ಯಾಚರಣೆ ಮಾಡೋದು ಅಂತ ಹೇಳಿ ನಮ್ಮ ಅರಣ್ಯ ಸಚಿವರಿಂದ ಇದ್ ಬಂದಿತ್ತು. ಆ ಆದೇಶದ ಮೇರೆಗೆ ಅರಣ್ಯ ಇಲಾಖೆಯವರು ತುಂಬಾ ಚೆನ್ನಾಗಿ ಕಾರ್ಯಾಚರಣೆನ ನಿಭಾಯಿಸಿದ್ರು. ಮತ್ತೆ ಅವರ ಒಂದು ಕಾರ್ಯಾಚರಣೆ ನೋಡೋದಿಕ್ಕೂ ನಿನ್ನೆ ತುಂಬಾ ಚೆನ್ನಾಗಿ ಒಳ್ಳೇದಂತು. ಯಾಕಂತ ಹೇಳಿದ್ರೆ ಇಂತ ರೋಷಾವೇಶ ಇರುವಂತ ಕಾಡಾನೆ ಬಡ್ಡಿಗೆ ಟ್ರ್ಯಾಕ್ ಮಾಡೋದಾಗ್ಲಿ ಇಟಿಎಫ್ ನವರಿಗೂ ಭಯ ಇರುತ್ತೆ, ಇಲಾಖೆಗೂ ಭಯ ಇರುತ್ತೆ. ಯಾವ ಟೈಮ್ ಅಲ್ಲಿ ಯಾವ ರೀತಿ ಬೆರೆಸ್ತಾ ಇತ್ತು ಅಂತ ಹೇಳಿದ್ರೆ ಮನುಷ್ಯರಿಗೆ ನೋಡಿದ್ರೆ ತುಂಬಾ ಬೆರೆಸ್ತಾ ಇತ್ತು ಈ ಕಾಡಾನೆ. ಹಾಗಾಗಿ ಯಾಕಂದ್ರೆ ಇಲ್ಲ ಮನುಷ್ಯ ಸುಸ್ತಾಗಿ ಬೀಳ್ಬೇಕು, ಇಲ್ಲ ಅದು ಸುಸ್ತಾಗ್ಬೇಕು, ಆ ಮಟ್ಟಿಗೆ ಇದು ಬೆರೆಸುವಂತ ಕಾಡಾನೆ ಇದು. ಇದರ ಒಂದು ಹೊಸ ರೂಪ ಇದು. ಯಾಕಂದ್ರೆ ಕಾಡಾನೆಗಳೆಲ್ಲ ಸ್ವಲ್ಪ ದೂರ ಬೆರೆಸ್ತವೆ ಮತ್ತೆ ಸುಮ್ನಾಗ್ ಬಿಡ್ತವೆ. ಸ್ವಲ್ಪ ದೂರ ಬೆರೆಸ್ಬಿಟ್ಟು ಇದು ಅದ್ರ ಪಾಡಿಗೆ ಅದು ಸ್ವಲ್ಪ ಮರೆ ಆದ್ರೆ ಅದ್ರ ಪಾಡಿಗೆ ಅದು ಹೋಗ್ತವೆ. ಅಂತ ಒಂದು ಪ್ರಾಣಿಗಳ ಒಂದು ಮನಸ್ಥಿತಿ ಆ ರೀತಿ ಇರುತ್ತೆ. ಈ ಕಾಡಾನೆ ಮನಸ್ಥಿತಿ ಯಾವ ರೀತಿ ಅಂತ ಹೇಳಿದ್ರೆ ಓಡ್ತಾ ಇದ್ರೆ ಕಣ್ಣಿಗೆ ಕಾಣಿಸೋ ತನಕನು ಬೆರೆಸ್ತಾ ಇರೋದೆ ಇಲ್ಲ. ಈಗ ನಾವು ಓಡಿದ್ರೆ ಒಂದು 100 ಮೀಟರ್ ನಾವು ಟ್ರ್ಯಾಂಕ್ಲೈಸ್ ಮಾಡಿದ್ರು ಕೂಡ ಓಡ್ತಾನೆ ಇತ್ತ. 5-6 ಕಿಲೋಮೀಟರ್ ಓಡಿದೆ ಅದು ನಿನ್ನೆ. 5-6 ಎಲ್ಲ ಒಂದ್ 7-8 ಕಿಲೋಮೀಟರ್ ಸುತ್ತುವರೆದಿದೆ ಅದು. ಅಲ್ಲಿಂದ ಅಲ್ಲಿಗೆ ಹೋಗೋದು ಬೀಳ್ತಾ ಇರ್ಲಿಲ್ಲ. ಈಗ 2 ಡಾಟ್ ಹೊಡೆದಿದ್ರು ಇಂಜೆಕ್ಷನ್ ನಮ್ಮ ರಮೇಶ್ ಡಾಕ್ಟರ್. ಅದ್ರ ಹಿಂದ್ಗಡೆ ಇಟಿಎಫ್ ನವರು ರಮೇಶ್ ಡಾಕ್ಟರ್ ಮತ್ತೆ ನಮ್ಮ ಡಿಎಫ್ ಸೌರಭ್ ಕುಮಾರ್ ಸರ್ ಕೂಡ ಅದ್ರ ಹಿಂದೆನೆ ಇದ್ರು. ಬೆಳಗ್ಗಿಂದನೂ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು ಡಿಎಫ್ ಕೂಡ. ಹಾಗಾಗಿ ಈ ಕಾರ್ಯಾಚರಣೆ ಏನಂತ ಹೇಳಿದ್ರೆ ತುಂಬಾ ರೋಚವಾಗಿತ್ತು. ಮತ್ತೆ ನಮ್ಮ ಅಭಿಮನ್ಯು ಕೂಡ ಈ ಕಾರ್ಯಾಚರಣೆಗೆ ಬಂದಿರ್ಲಿಲ್ಲ. ಈಗ ನಮ್ಮ ಈ ಹೊಸ ಟೀಮ್ ಅಂತಾನೆ ಹೇಳ್ಬೋದು, ಹೊಸದಲ್ಲ, ಸುಗ್ರೀವ ಶ್ರೀರಾಮ ಎಲ್ಲ ಕಾರ್ಯಾಚರಣೆಯಲ್ಲಿ ತುಂಬಾ ಧನಂಜಯ ಎಲ್ಲ ಭಾಗವಹಿಸಿದವೆ. ಆದ್ರೆ ಈಗ ನಮಗ್ ಬಂದಿರುವಂತದ್ದು ಅಯ್ಯಪ್ಪ ಅನ್ನೋದು ನಮ್ಮ ದುಬಾರಲ್ಲೇ ಬೆಳೆದಂತ ಆನೆ, ಮರಿ ಆನೆ. ಅದಲ್ಲೇ ಹುಟ್ಟಿ ಬೆಳೆದಂತ ಆನೆ. ಅದ್ರ ಟ್ರೈನಿಂಗು ನಿನ್ನೆ ಮಾಡಿದ ಕಾರ್ಯಾಚರಣೆಯಲ್ಲಿ ಸುಗ್ರೀವ, ಧನಂಜಯ, ಅಯ್ಯಪ್ಪ ಮತ್ತೆ ಶ್ರೀರಾಮ ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಿಸಿತು. ಯಾಕಂದ್ರೆ ಇದು ಕೊಂಡಾನೆ ಇತ್ತು, ಅಷ್ಟು ಸುಲಭವಾಗಿ ಸೆರೆ ಸಿಕ್ಕಿರ್ಲಿಲ್ಲ. ಒಂದ್ 5-6 ಕಿಲೋಮೀಟರ್ 7-8 ಕಿಲೋಮೀಟರ್ ಅದು ಅಲ್ಲಿಂದ ಅಲ್ಲಿಗೆ ಪಾಸ್ ಆಗ್ತಲೇ ಇತ್ತು, ನಡ್ಕೊಂಡು ಹೋಗ್ತಲೇ ಇತ್ತು. ಅದು ಆ ವಿಡಿಯೋನ ನಿಮ್ಗೆ ನಾನು ಕಳಿಸ್ತೀನಿ. ಅದ್ರ ನಂತರ ಅದು ಹೋದ್ ನಂತರ ಒಂದ್ ತೋಟದೊಳಗಡೆ ಹೋಯ್ತು, ಅಲ್ಲೂ ಕೂಡ ನಿಲ್ಲಿಲ್ಲ. ಮತ್ತೆ ಸ್ವಲ್ಪ ದೂರ ಬಂದ ನಂತರ ಅಲ್ಲೊಂದ್ ಕೆರೆ ಸಿಕ್ತು. ಆ ಕೆರೆ ಹತ್ರ ದಾಟ್ಬೇಕಾದ್ರೆ ನೀರು ಕೂಡ ಕುಡಿತು. ಅರವಳಿಕೆ ಮದ್ದು ಹೊಡೆದಾಗ ಏನಾಗುತ್ತೆ, ಈ ಡಾಟ್ ಅಂತಾರೆ ಅದಕ್ಕೆ, ಇಂಜೆಕ್ಷನ್ ಹೊಡಿತಾರೆ. ಅರವಳಿಕೆ ಹತ್ತಿದಾಗ ಟ್ರ್ಯಾಂಕ್ಲೈಸ್ ಅಂದ್ರೆ ಇಂಜೆಕ್ಷನ್ ತಾನೆ ಅದನ್ನು ಕೂಡ. ಹೌದು, ಅದು ನೀರ್ ಕುಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದ್ರ ಮದ ಇಳ್ದು ಹೋಗುತ್ತೆ. ಅದು ಅದಕ್ಕೇನ್ ತಲೆ ಸುತ್ತ ಬರುತ್ತೆ, ಅದೇನ್ ಬೀಳೋ ಚಾನ್ಸಸ್ ಇರುತ್ತೆ, ಅದು ಚಾನ್ಸಸ್ ಕಡಿಮೆ ಆಗುತ್ತೆ. ಅದಕ್ಕೆ ಮತ್ತೆ ಜ್ಞಾನ ಬರೋ ಸ್ಥಿತಿಗೆ ಬಂದ್ಬಿಡುತ್ತೆ ಅದು. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಮತ್ತೆ ಇನ್ನೊಂದ್ ಪ್ರಶ್ನೆ ಏನು, ಅರಣ್ಯ ಇಲಾಖೆ ಮುಂದೆ 2ನೇ ಪ್ರಶ್ನೆ ಏನ್ ಉಳಿದಿತ್ತು ಅಂತ ಹೇಳಿದ್ರೆ, ಮುಂದ್ಗಡೆ ನಮ್ಮ ಭೀಮಾ ಅಂಡ್ ಟೀಮ್ ಇತ್ತು ಒಂದು 2 ಕಿಲೋಮೀಟರ್ ದೂರದಲ್ಲಿ. ಯಾಕಂದ್ರೆ ಹಿಂದೆ ಕಾರ್ಯಾಚರಣೆ ಮಾಡಿದಾಗ, ನಮ್ಮ ವಿಕ್ರಾಂತ್ ಕಾರ್ಯಾಚರಣೆ ನಡೆದಾಗ ಭೀಮಾ ವಾಸನೆ ಇಟ್ಕೊಂಡು ಈ ಕಾರ್ಯಾಚರಣೆ ಬಡ್ಡಿಗೆ ಬಂದಾಗಿತ್ತು. ಒಂದ್ 2 ಕಿಲೋಮೀಟರ್ 1 ಕಿಲೋಮೀಟರ್ ಹತ್ರಕ್ ಬಂದಿತ್ತು. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಡಾಟ್ ಹೊಡೆದು ಬಿದ್ದು ಹಗ್ಗ ಹಾಕಿ ಕ್ರೇನಿಗ್ ಲೋಡ್ ಮಾಡೋ ತನಕ ಈ ಬೇರೆ ಕಾಡಾನೆಗಳು ಏನ್ ಮಾಡುತ್ತೆ ಅಂತ ನಮ್ ಭೀಮಾ ಇದ್ಬಿಟ್ರೆ ಅಂದ್ರು ವಾಸನೆ ಇಟ್ಕೊಂಡು ಕಾರ್ಯಾಚರಣೆ ಹತ್ರಕ್ಕೆ ಬಂದ್ರೆ ಭೀಮನ್ಗೂ ಈ ಸಾಕಾನೆಗಳಿಗೂ ಫೈಟ್ ಆಗೋ ಚಾನ್ಸ್ ಇರುತ್ತೆ. ಮತ್ತೆ ಪಬ್ಲಿಕ್ ಕೂಡ ತುಂಬಾ ಜನ ಇದ್ರು, ಅವರ ಕೂಡ ಜೀವಕ್ಕೆ ಹಾನಿ ಆಗೋ ಒಂದು ಪ್ರಶ್ನೆ ನಮ್ಮ ಅರಣ್ಯ ಇಲಾಖೆ ಮುಂದೆ ತುಂಬಾ ಇತ್ತು. ಯಾಕಂದ್ರೆ ನಿನ್ನೆ ರಾತ್ರಿ 8 ಗಂಟೆ ರಾತ್ರಿ ಆಗಿದೆ ಈ ಕಾಡಾನೆನ ಹಿಡಿದು ಲೋಡ್ ಮಾಡೋ ತನಕ. ಅದೊಂದು ತುಂಬಾ ಸಾಹಸನೆ ಅಂತ ಹೇಳ್ಬೋದು. ಈಗ ಹಿಡ್ದಾದ್ಮೇಲೆ ಎಲ್ಲಿ ತಗೊಂಡೋಗಿದ್ದಾರೆ? ಈಗ ನಿನ್ನೆ ಹೆಜ್ಜೆಯ ಅಂಶ ಸರಿಸುಮಾರು 8 ಗಂಟೆಗೆ ಅದನ್ನ ಲೋಡ್ ಮಾಡ್ಕೊಂಡು ಅರವಳಿಕೆ ಕೊಟ್ಟಾದ್ಮೇಲೆ ಭೀಮಾ ಅಂಡ್ ಟೀಮಿಗೆ ಪಟಾಕಿ ಹೊಡೆದು ಬೇರೆ ಕಡೆಗೆ ವಾಪಸ್ ಹೋದಂಗ್ ಮಾಡಿ, ಅದ್ರ ನಂತರ ಲೋಡ್ ಮಾಡಿದ್ದು 8 ಗಂಟೆ ಸರಿಸುಮಾರು ಇತ್ತು. 8 ಗಂಟೆಗೆ ಲೋಡ್ ಆದ್ಮೇಲೆ ಬೈರಾಪುರದಲ್ಲಿ ಕ್ಯಾಂಪ್ ಹಾಕಿದ್ರು ನಮ್ಮ ಸಾಕಾನೆಗಳು. ಇಲ್ಲಿಗೆ ಬರೋ ಮುಂಚೆ ನಿನ್ನೆ ಬೆಳಿಗ್ಗೆ ಮೊನ್ನೆ ರಾತ್ರಿ ಸರಿಸುಮಾರು ಬೈರಾಪುರ ಕ್ಯಾಂಪ್ ಮಾಡಿ, ಅದ್ರ ನಂತರ ಪೂಜೆ ಎಲ್ಲ ಮುಗಿಸಿ ಮಧ್ಯಾಹ್ನ ಒಂದು 2:30-3 ಗಂಟೆಗೆ ನಮ್ಮ ಬಿಕ್ಕೋಡು ಭಾಗ ಬೆಳ್ಳವರ ಭಾಗಕ್ಕೆ ಬಂತು, ಈ ಕಾಡಾನೆ ಇರೋ ಜಾಗಕ್ಕೆ. ಅಲ್ಲಿಂದ ಈ ಲೋಡ್ ಮಾಡ್ಕೊಂಡು ತಗೊಂಡ್ ಹೋದ್ಮೇಲೆ ಬೈರಾಪುರದಲ್ಲೇ 4 ಗಂಟೆಗೆ ದುಬಾರೆಗೆ ಟ್ರಾಲ್ಗೆ ತಗೊಂಡ್ ಹೋದ್ರ. ಯಾಕಂದ್ರೆ ಇದು ಕಾಡಿಗೆ ಬಿಟ್ಟಿಲ್ಲ, ಇದನ್ನ ಪಳಗಿಸ್ಬೋದು. ಯಾಕಂತ ಹೇಳಿದ್ರೆ ಇನ್ನೊಂದ್ ಮಾಹಿತಿ ಏನಂತ ಹೇಳಿದ್ರೆ, ಅದಕ್ಕೆ ಒಂದ್ ಸೈಡ್ ಕಣ್ಣು ಏನೋ ಕಾಣ್ತಾ ಇಲ್ಲ ಅಂತ ಮಾಹಿತಿ ಬಂತು ನಮ್ಗೆ ಜನ. ಈ ಕಾಡಾನೆಗೆ ಸುಮಾರು ಎಷ್ಟು ಏಜ್ ಇರ್ಬೋದು ಸರ್? ಅದಕ್ಕೆ ಒಂದು 18 ವರ್ಷ ಇರ್ಬೋದು ಸರಿ ಸುಮಾರು. ಚಿಕ್ಕನೇ ಅಷ್ಟು ಪುಂಡಾಟ ಅಷ್ಟು ಜನ ಆಟ ಆಡ್ಸಿದೆ. ಹೌದು, ಆತರ ಆನೆಗಳೇ ಸ್ವಲ್ಪ, ಯಾಕಂದ್ರೆ ಅದು ವೇಟ್ ಜಾಸ್ತಿ ಇರಲ್ಲ. ಬ್ಲಡ್ ಜಾಸ್ತಿ ಅಲ್ಲ ಬ್ಲಡ್ ಅಲ್ಲ, ವೇಟ್. ತೂಕ ಏನಾಗುತ್ತೆ ಬೆರ್ಸಾಡೋದು ಲೆಕ್ಕಾಚಾರ ನೋಡಿದ್ರೆ, ಈಗ ಒಂದು
ಮನುಷ್ಯಂದು ವೇಟ್ ನೋಡ್ಕೊಳ್ಳಿ, ದಪ್ಪ ಇರೋ ಮನುಷ್ಯರು ಸ್ವಲ್ಪ ಓಡಕ್ ಕಷ್ಟ ಆಗುತ್ತೆ ಅದಕ್ಕೆ. ಹೌದು. ಈಗ ಹೆವಿ ಒಂದು ವೇಟ್ ಇರೋ ಆನೆಗಳು ಏನ್ ಮಾಡುತ್ತೆ, ತುಂಬಾ ಫಾಸ್ಟ್ ಆಗಿ ಬೆರ್ಸಲ್ಲ. ಈ ಕಮ್ಮಿ ವೇಟ್ ಇರೋಂತ ಆನೆಗಳು, ತೂಕ ಕಮ್ಮಿ ಇರೋಂತ ಆನೆಗಳು ಏನ್ ಮಾಡುತ್ತೆ, ಸುಸ್ತು ಕಮ್ಮಿ ಆಗುತ್ತೆ, ಅದು ಬೆರೆಸ್ತಾನೆ ಇರುತ್ತೆ. ಆತರ ಒಂದು ಪುಂಡಾಟಿಕೆ ಮಾಡುವಂತಹ ಏಜೆ ಇದು ಈ ಆನೆಗಳದು. ಈ ತರ ಆನೆಗಳೇ ಸ್ವಲ್ಪ ಜಾಸ್ತಿ ಪುಂಡಾಟಿಕೆ ಮಾಡುವಂತ ಆನೆಗಳು. ಸೊ ಈಗ ಅದ ರೇಡಿಯೋ ಕಾಲರ್ ಹಾಕಿ ಏನಾರು ಮಾಡ್ತಾ ಇಲ್ಲ, ಕ್ಯಾಂಪಿಗೆ ತಗೊಂಡೋಗಿ ಏನಾರು ಪಳಗಿಸ್ಬೇಕು ಅನ್ನೋ ತರ ಏನಾರು ಐಡಿಯಾ ಇದೆ? ಹೇಗ್ ಇಲ್ಲ, ಮಾಡ್ತಾರೆ? ಬಳಸ್ತಿರೋದು ಕ್ಯಾಂಪಿಗೆ ತಗೊಂಡೋಗಿದ್ದಾರೆ. ಏನಾದ್ರು ಅಲ್ಲಿ ಸ್ವಲ್ಪ ಇದ್ ಮಾಡಿ, ಅದ್ ಯಾಕೆ ಆತರ ಗಾಬರಿಗೊಳ್ತಾ ಇದೆ, ಜನಗಳಿಗೆ ನೋಡಿದ್ರೆ ಯಾಕೆ ಬೆರೆಸ್ತಾ ಇದೆ, ಸ್ವಲ್ಪ ಇದ್ ಮಾಡಿ ಮತ್ತೆ ಏನಾದ್ರು ರೇಡಿಯೋ ಕಾಲರ್ ಅಳವಡಿಕೆ ಮಾಡಿ ಕಾಡಿಗೆ ಬಿಡ್ತಾರೋ ಇಲ್ಲ ಅದನ್ನ ಪಳಗಿಸ್ತಾರೋ ಅನ್ನೋದು ಮುಂದೆ ನೋಡ್ಬೇಕಿದೆ ಮೇಡಮ್. ಯಾಕಂತ ಹೇಳಿದ್ರೆ ಅಡ್ಕ ಬಡ್ಕ ಆನೆನ ಇಲ್ಲಿ ಹೋದ ವರ್ಷ ಮಗ್ಗೆ ಭಾಗದಲ್ಲಿ ಕ್ಯಾಪ್ಚರ್ ಮಾಡಿದ್ರು. ಕಾರ್ಯಾಚರಣೆ ಮಾಡಿದ ನಂತರ ಏನ್ ಮಾಡಿದ್ರು, ಭದ್ರಾ ಅರಣ್ಯ ಪ್ರದೇಶಕ್ಕೆ ತಗೊಂಡೋಗಿ ರೇಡಿಯೋ ಕಾಲರ್ ಅಳವಡಿಕೆ ಮಾಡಿ ಬಿಟ್ಟಿದ್ರು. ಶೃಂಗೇರಿದಲ್ವಾ ಅದು? ಅಲ್ಲ ಅಲ್ಲ ಅಲ್ಲ, ನಮ್ಮ ಸೈಡ್ ಅದು ಸಕ್ಲೆ ಶೃಂಗೇರಿದು ಬೇರೆ ಆನೆ ಅದು. ಅದು ಈಗ ಪಳಗಿಸ್ತಾ ಇದಾರೆ. ರೇಡಿಯೋ ಕಲರ್ ಹಾಕಿ ಶೃಂಗೇರಿ ಆನೆಲಿ ಹಿಡಿದಿದ್ದಾನೆ, ರೇಡಿಯೋ ಕಲರ್ ಹಾಕಿ ಬಿಟ್ರಲ್ವಾ ಅದನ್ನ? ಇಲ್ಲ ಇಲ್ಲ ಇಲ್ಲ, ಪಳಗಿಸ್ತಾ ಇದಾರೆ. ರೆಡಿ ಆಗುತ್ತೆ ಈಗ, ಒಂದ್ ತಿಂಗಳಲ್ಲಿ ರೆಡಿ ಆಗುತ್ತೆ ಈಗ. ಓಕೆ. ಈಗ ಮತ್ತೆ ಏನಾಯ್ತು, ಈ ಅಡ್ಕ ಬಡ್ಕ ಅನ್ನೋದು ನಮ್ಮ ಹಾಸನ ಜಿಲ್ಲೆ ಮಗ್ಗೆ ಮತ್ತೆ ಬೇಲೂರು ರೇಂಜ್, ಸಕಲೇಶ್ಪುರ ರೇಂಜ್ ಅಲ್ಲಿ ಓಡಾಡ್ಕೊಂಡು ಇದ್ದಂತ ಆನೆ ಇದು. ಅಡ್ಕ ಬಡ್ಕ ಅನ್ನೋದು ನಮ್ಮ ವಿಕ್ರಾಂತ್ ಕರಡಿ ಅದ್ರ ಬ್ಯಾಚ್ ಇದು. ಆ ಸಂದರ್ಭದಲ್ಲಿ ಆ ಆನೆನ ತಗೊಂಡೋಗಿ ಭದ್ರಾ ಅರಣ್ಯ ಪ್ರದೇಶಕ್ಕೆ ಬಿಟ್ರು ಕೂಡ ಅಲ್ಲಿಂದ ಎಲ್ಲಾ ಕಡೆ ಕುಂದಾಪುರ ಉಡುಪಿ ಫಾರೆಸ್ಟಿಗೆ ಹೋಗಿತ್ತದು. ನಮ್ಮ ಆಗುಂಬೆ ಫಾರೆಸ್ಟ್ ಅಲ್ಲಿ ಎಲ್ಲಾ ಓಡಾಟ ಮಾಡಿ ತೀರ್ಥಹಳ್ಳಿ ಎಲ್ಲಾ ಕಡೆ, ಹೊಸನಗರ ಒಂದ್ ಕಡೆ ನಿಲ್ತಾ ಇರ್ಲಿಲ್ಲ. ಭದ್ರಾ ಅರಣ್ಯ ಪ್ರದೇಶದಲ್ಲಿ ರೇಡಿಯೋ ಕಾಲರ್ ಅಳವಡಿಕೆ ಮಾಡಿ ಬಿಟ್ಟ ನಂತರ ಅದೇ ರೀತಿ ಒಂದೊಂದ್ ಕಾಳಾನೆಗಳು ಇದ್ದಿದ್ದು ಒಂದು ಮೂಲ ಸ್ಥಾನ ಬಿಟ್ಟು ಬೇರೆ ಕಡೆ ಬಿಟ್ಟಾಗ ಏನ್ ಮಾಡುತ್ತೆ, ಒಂದ್ ಕಡೆ ನಿಲ್ಲಲ್ಲ ಅದು. ಅಲ್ಲೂ ಕೂಡ ತೊಂದರೆ ಮಾಡೋದು, ಮತ್ತೆ ರಸ್ತೆಯಲ್ಲಿ ಓಡಾಡೋದು, ಮನೆ ಹತ್ರ ಹೋಗೋದು, ಅದು ಬರೋಕ್ ದಾರಿ ಗೊತ್ತಾಗಲ್ಲ. ಅದು ವಾಸನೆ ಇಟ್ಕೊಂಡು ಎಲ್ ಬೇಕಲ್ಲಿ ಓಡಾಡುವಂತ ಸ್ಥಿತಿನೂ ಕೂಡ ಬರುತ್ತೆ. ಹಾಗಾಗಿ ಇದನ್ನ ಪಳಗಿಸಿದ್ರೆ ಒಳ್ಳೇದು ಅನ್ನೋದು ಎಲ್ಲರ ಒಂದು ಅನಿಸಿಕೆ ಇದೆ. ಮುಂದೆ ನೋಡ್ಬೇಕಿದೆ ಮೇಡಮ್. ಈಗ ಅಂತೂ ದುಬಾರೆಗೆ ತಗೊಂಡೋಗಿದ್ದಾರೆ, ಅದಕ್ಕೆ ದುಬಾರೆ ಹೋಗಿದೆ. ಸರ್, ಏನಾದ್ರೂ ಒಂದು ಮಾಹಿತಿ ಸಿಕ್ಕಿದ್ರೆ ರೇಡಿಯೋ ಕಾಲರ್ ಹಾಕಿದ್ರೆ ದಯವಿಟ್ಟು ಅದನ್ನ ತಿಳಿಸಿ. ಏನಾದ್ರು ಮತ್ತೆ ಕಾಡಿಗೆ ಬಿಡ್ತಾರಾ ಅಂತ, ಮತ್ತೆ ಏನಾದ್ರು ಪಳಗ್ಸೋದು ಏನೋ ಚಾನ್ಸಸ್ ಇದೆಯಾ? ನಾನು ಮಾಹಿತಿ ತಗೊಳ್ತೀನಿ ನಿಮ್ಮಿಂದನು. ಸರ್, ತುಂಬ ಧನ್ಯವಾದಗಳು ಹೇಳಿದ್ದಕ್ಕೆ. ಏನಂತಂದರೆ, ನೀವೊಂದು ಪ್ರಾಣಿ ಪ್ರಿಯರು, ನೀವೊಂದು ಆನೆ ಪ್ರಿಯರು ಕೂಡ. ಹಾಗೆ ವೈಲ್ಡ್ ಭೀಮಾ ಆನೆಗೂ ತುಂಬ ಪ್ರೀತಿ ಮಾಡ್ತೀರಾ ನೀವು ಕೂಡ. ಅದನ್ನ ನೋಡಿದ್ದೀನಿ ಸಾಕಷ್ಟು ಬಾರಿ, ನಿಮ್ಮ ಫೇಸ್ಬುಕ್ಕಲ್ಲಿ ಎಲ್ಲದರಲ್ಲೂ ನೋಡ್ತಾ ಇರ್ತೀನಿ, ನೀವು ವೈಲ್ಡ್ ಭೀಮಾ ಆನೆಗೆ ನ್ಯಾಯ ಸಿಗಬೇಕು ಅಂತ ಹೇಳಿ. ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಹೀಗೆ ಇರ್ತೀನಿ. ನಾನು ನನ್ನ ಚಾನಲ್ ಕಡೆಯಿಂದ ಏನು ಸಪೋರ್ಟ್ ಆಗುತ್ತೋ ಖಂಡಿತವಾಗೂ ನಿಮಗೆ ಸಪೋರ್ಟ್ ಮಾಡ್ತಾ ಹೋಗ್ತೀನಿ ಸರ್, ನಿಮ್ಮ ಹೋರಾಟದಲ್ಲಿ. ಥ್ಯಾಂಕ್ ಯು ಸರ್.